ಹೆಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿಗಳೇ, 7th ಸೆಮ್ ವಿದ್ಯಾರ್ಥಿಗಳ ಒಂದು ರಿಸಲ್ಟ್ ಅನ್ನು ಬಿಟ್ಟಿದ್ದಾರೆ. ಸೊ ವಿದ್ಯಾರ್ಥಿ ಅಫಿಷಿಯಲ್ ಆಗಿ ಒಂದು ಲಿಂಕ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ. ಬಟ್ 8 ಗಂಟೆ ನಂತರ ನಿಮ್ಮ ಒಂದು ರಿಸಲ್ಟ್ ಅನ್ನು ಚೆಕ್ ಮಾಡ್ಕೋಬಹುದು. ಸೊ ಯಾಕೆಂದ್ರೆ ಒಂದು 8 ಗಂಟೆ ನಂತರ ನಿಮ್ಮ ಡಾಟಾ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಸೊ ಹಾಗೇನೆ ಒಂದು 7th ಸೆಮಿಸ್ಟರ್ ಡಾಟಾ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ. ಸೊ ಹಂಗಾಗಿ ಅಫಿಷಿಯಲ್ ಒಂದು ಲಿಂಕ್ ಅನ್ನು ಪ್ರೊವೈಡ್ ಮಾಡೋದು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ವಿದ್ಯಾರ್ಥಿಗಳು. ನೀವು ಅದರ ಒಂದು ಲಿಂಕ್ ಮುಖಾಂತರ ನಿಮ್ಮ ಒಂದು ರಿಸಲ್ಟ್ ಚೆಕ್ ಮಾಡ್ಕೋಬಹುದು. ಹಾಗೇನೆ ಅದು ಕೂಡ 8 ಗಂಟೆ ನಂತರ ಚೆಕ್ ಮಾಡ್ಕೋಬೇಕಾಗಿರುತ್ತದೆ. ಸೊ ಇದರ ನಂತರ ಒಂದು 5th ಸೆಮ್ ರಿಸಲ್ಟ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಸ್ವಲ್ಪ ಡಿಲೇ ಆಗುತ್ತೆ. ಸೊ ನಮಗೆ ಒಂದು VT ಅವರು ಕಳಿಸಿರೋ ಒಂದು ಮಾಹಿತಿ ಪ್ರಕಾರ ಒಂದು ಏನಿದೆ ಫೆಬ್ರವರಿ 15 ನಂತರ ನಿಮ್ಮ ಒಂದು ರಿಸಲ್ಟ್ ಅನ್ನು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಡೇಟ್ ಅನ್ನು ಫಿಕ್ಸ್ ಮಾಡಿಲ್ಲ, ಬಟ್ ಡೇಟ್ ಫಿಕ್ಸ್ ಮಾಡಿದ್ರೆ ಒಂದು ಅಫಿಷಿಯಲ್ ಒಂದು ಡೇಟ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಅದನ್ನು ಬಿಟ್ಟಾಗ ನಾನು ತಿಳಿಸ್ತೀನಿ. ಸೊ ಸದ್ಯಕ್ಕಂತೂ 7th ಸೆಮಿಸ್ಟರ್ ರಿಸಲ್ಟ್ ವಿದ್ಯಾರ್ಥಿಗಳು 2021 ಸ್ಕೀಮಲ್ಲಿ ಓದುವಂಥ ವಿದ್ಯಾರ್ಥಿಗಳು ಸೊ ನಿಮ್ಮದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಹಾಗೆ ಥಿಯರಿ ಎಕ್ಸಾಮಿನೇಷನ್ ಹಾಗೆ ಪ್ರಾಜೆಕ್ಟ್ ಏನಿದೆಯಲ್ಲ ಸೊ ಎಲ್ಲಾನು ಪ್ರೊವೈಡ್ ಮಾಡ್ತೀವಿ ಅಂತ VT ಅವರು ತಿಳಿಸಿದ್ದಾರೆ. ಬಟ್ ನಿಮ್ಮದು ಪ್ರಾಜೆಕ್ಟ್ ಏನಾದರೂ ರಿಸಲ್ಟನ್ನು ಪ್ರೊವೈಡ್ ಮಾಡ್ತೀವಿ ಅಂತ ಅದಕ್ಕೆ ಡಿಲೇ ಮಾಡಿದ್ದಾರೆ. ಸೊ ವಿದ್ಯಾರ್ಥಿಗಳು ಯಾರ್ಯಾರ್ದು ಎಕ್ಸ್ ಅಥವಾ ವಿತೌಟ್ ರಿಸಲ್ಟ್ ಏನೋ ಬಂದರೂ ಕೂಡ ತೊಂದರೆ ಪಡೋಕೆ ಹೋಗಬೇಡಿ. ನಿಮ್ಮ ರಿಸಲ್ಟನ್ನು ಪ್ರೊವೈಡ್ ಮಾಡ್ತಾರೆ. ಒಂದು ಸ್ವಲ್ಪ ಡಿಲೇ ಆಗ್ಬೋದು, ಒಂದು 2-3 ಡೇಸ್. ಆನಂತರ ನಿಮ್ಮ ಒಂದು ಏನು ಲಿಂಕ್ ಇದೆಯಲ್ಲ ಸೊ ಅದೇ ಲಿಂಕಲ್ಲೇ ನಿಮ್ಮ ವಿತೌಟ್ ರಿಸಲ್ಟು ಮಾರ್ಕ್ಸನ್ನು ಪ್ರೊವೈಡ್ ಮಾಡ್ತಾರೆ. ಅವರು ಸ್ಟಾರ್ಟಿಂಗಲ್ಲಿ ಮೆನ್ಷನ್ ಮಾಡಿದ್ರು ನಿಮ್ಮ ಪ್ರಾಜೆಕ್ಟ್ ಒಂದು ಮಾರ್ಕ್ಸನ್ನು ಅಪ್ಲೋಡ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಸ್ವಲ್ಪ ಹೇಳಿದ್ರು. ಬಟ್ ಟೈಮ್ ಜಾಸ್ತಿ ತೆಗೆದುಕೊಂಡಿದ್ದಾರೆ. ಸೊ ಹಂಗಾಗಿ ನಿಮ್ಮ 7th ಸೆಮಿಸ್ಟರ್ ವಿದ್ಯಾರ್ಥಿಗಳ ರಿಸಲ್ಟನ್ನು ನಿಮ್ಮದು ಪ್ರಾಜೆಕ್ಟು ಥಿಯರಿ ಎಲ್ಲನೂ ಆ್ಯಡ್ ಮಾಡಿ ಮಾರ್ಕ್ಸನ್ನು ಪ್ರೊವೈಡ್ ಮಾಡ್ತಾರೆ. ಓಕೆನಾ ವಿದ್ಯಾರ್ಥಿಗಳೇ? ಸೊ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.